ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್. ಇವತ್ತು ಸರ್ಕಾರದ ಅಧೀನದಲ್ಲಿದ್ದ ಭೂಮಿಯು ಜನರ ಅತಿಕ್ರಮಣವಾಗಿ ಇಷ್ಟು ವರ್ಷಗಳ ಕಾಲ ಆಕ್ರಮಿಸಿಕೊಂಡಿದ್ದಂಥ ಭೂಮಿಯನ್ನು ವಶಪಡಿಸಿಕೊಂಡಿರುವ ಬಗ್ಗೆ ಒಂದು ವರದಿ. ನಮಸ್ಕಾರ ಸ್ನೇಹಿತರೆ. ಹರಪನಹಳ್ಳಿ ತಾಲೂಕಿನ ಕಡೇಕಲ್ಲು ತಾಂಡದ ಹತ್ತಿರ ಅರಣ್ಯ ಪ್ರದೇಶ ಹಾಗೂ ಉಚ್ಚಂಗಿದುರ್ಗ ಅರಣ್ಯ ಪ್ರದೇಶ ಮತ್ತು ಕಂಚಿಕೆರೆ ಕಾಯ್ದಿಟ್ಟ ಅರಣ್ಯ ಪ್ರದೇಶದ ಸರ್ವೆ ನಂಬರ್ ಹಾಗೂ ಉಚ್ಚಂಗಿದುರ್ಗ ಸರ್ವೆ ನಂಬರ್ ಭಾಗದಲ್ಲಿ 50 ಎಕರೆ ಅರಣ್ಯ ಪ್ರದೇಶವನ್ನು ಸುಮಾರು ವರ್ಷಗಳಿಂದ ಅಲ್ಲಿನ ಜನರು ಅತಿಕ್ರಮಣ ಮಾಡಿ ಸಾಗುವಳಿ ಮಾಡಿಕೊಳ್ಳುತ್ತಿದ್ದರು. ಈ ಅರಣ್ಯ ಪ್ರದೇಶವನ್ನು ಇಂದು ಅರಣ್ಯ ಇಲಾಖೆಯ ಸಿಬ್ಬಂದಿ ಮತ್ತು ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ತಮ್ಮ ವಶಕ್ಕೆ ಪಡೆದುಕೊಂಡಿದೆ. 2013ರಲ್ಲಿ ಅತಿಕ್ರಮಣವಾಗಿದ್ದ ಭೂಮಿಗೆ ಸಂಬಂಧಿಸಿದಂತೆ FIR ದಾಖಲಾಗಿತ್ತು. ಈ ಕೇಸು ಈಗ ಇಲಾಖೆಯ ಪರವಾಗಿ ತೀರ್ಪು ಹೊರಬಿದ್ದಿದೆ. ಕರ್ನಾಟಕ ಅರಣ್ಯ ಇಲಾಖೆಯ ಅಧಿನಿಯಮ 1963ರ ಕಾಯ್ದೆಯಡಿ ಅರಣ್ಯ ಇಲಾಖೆಯು ಅತಿಕ್ರಮಿಸಿದವರ ವಿರುದ್ಧ ಕ್ರಮ ಜರುಗಿಸಿ ಅಲ್ಲಿನ ಸಾಗುವಳಿದಾರರಿಗೆ ನೋಟಿಸ್ ಜಾರಿ ಮಾಡಿ ಅವರನ್ನು ವಿಚಾರಣೆಗೆ ಒಳಪಡಿಸಿ ಕೊನೆಯದಾಗಿ ಇಲಾಖೆಯು ಯಶಸ್ವಿಯಾಗಿ ತನ್ನ ವಶಕ್ಕೆ ಪಡೆದಿದೆ ಎಂದು ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ರಾಜು ಬೋಂದಾಕರ್ ತಿಳಿಸಿದರು. ಸದರಿ ಸಂದರ್ಭದಲ್ಲಿ CPI ಮಾಂತೇಶ್ ಸಜ್ಜನ್, ಅರಸೀಕೆರೆ PSI ರಾಜಕೃಷ್ಣ, ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಇದಾಗಿತ್ತು ಇವತ್ತಿನ ಸುದ್ದಿ. ಇಂಥ ಸುದ್ದಿಗಳಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.